75ನೇ ಗಣರಾಜ್ಯೋತ್ಸವದ ಸಂಭ್ರಮ ಇಡೀ ದೇಶದಲ್ಲಿ ಕಳೆ ಕಟ್ಟಿದೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಸಡಗರ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ 75ನೇ ಗಣರಾಜ್ಯೋತ್ಸವಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಸಾಕಷ್ಟು ಕಡೆ ಈ ಒಂದು ಗಣರಾಜ್ಯೋತ್ಸವ ಇದೆ, ಆ ದಿನದ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸೋದಕ್ಕೆ ಅಂತ ಸಾಕಷ್ಟು ಕಡೆ ರಂಗೋಲಿಯನ್ನ ಕೂಡ ಬಿಡಿಸಲಾಗಿದೆ. ಸದ್ಯ ನಾನು ಒರಾಯನ್ ಮಾಲ್ ಬಳಿ ಇದ್ದೀನಿ. ನಿಮ್ಗೆ ಇಲ್ಲಿನ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನಮ್ಗೆಲ್ರಿಗೂ ಕೂಡ ರಂಗೋಲಿ ಕಲಾವಿದ ಅಕ್ಷಯ್ ಜಾಲಿಹಾಳ್ ಅವರ ಬಗ್ಗೆ ಗೊತ್ತೇ ಇದೆ. ಯಾಕಂದ್ರೆ ಅವರು ಈ ರೀತಿಯಾದಂತಹ ದೊಡ್ಡ ರಂಗೋಲಿಗಳನ್ನ ಬಿಡಿಸೋದ್ರಿಂದಾನೇ ಫೇಮಸ್ ಆಗಿದ್ದಾರೆ. ಸೊ ಅವರು ಈ ಒಂದು 75ನೇ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಓರಿಯನ್ ಮಾಲ್ ಏನಿದೆ, ಸೊ ಅಲ್ಲಿ ಈ ಒಂದು ರಿಪಬ್ಲಿಕ್ ಡೇ ಒಂದು ಆರ್ಟ್ ಅನ್ನ ಕೂಡ ಬಿಡಿಸಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ಹ್ಯಾಪಿ ರಿಪಬ್ಲಿಕ್ ಡೇ ಅಂತ, ಜೊತೆಗೆ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು ಅಂತ ಇಂಗ್ಲಿಷ್ ನಲ್ಲೂ ಮತ್ತು ಕನ್ನಡದಲ್ಲೂ ಕೂಡ ಬರೆಯಲಾಗಿದೆ. ಅಷ್ಟೇ ಅಲ್ಲದೆ ಇಂಡಿಯನ್ ಬೈ ಹಾರ್ಟ್, ಇಂಡಿಯನ್ ಬೈ ಥಾಟ್, ಭಾವನೆಯಿಂದ ಭಾರತೀಯ, ಚಿಂತನೆಯಿಂದ ಭಾರತೀಯ ಅನ್ನುವಂತಹ ವಾಕ್ಯವನ್ನ ಕೂಡ ಬರೆಯಲಾಗಿದೆ. ಅಷ್ಟೇ ಅಲ್ಲದೆ ನೀವು ಗಮನಿಸಬಹುದು, ಈ ಒಂದು ರಂಗೋಲಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಮೊದಲು ಕಾಣಿಸುವಂತದ್ದು ಸೈನಿಕ, ನಮ್ಮ ರಾಷ್ಟ್ರ ಧ್ವಜವನ್ನ ಹಿಡಿದಿರುವಂತಹ ಸೈನಿಕನನ್ನ ನೋಡಬಹುದು. ಜೊತೆಗೆ ಅಷ್ಟೇ ಅಲ್ಲದೆ ಅಕ್ಕಪಕ್ಕದಲ್ಲಿ ಜನಸಾಮಾನ್ಯರನ್ನ ಕೂಡ ಬಿಡಿಸಲಾಗಿದೆ. ಅಂದ್ರೆ ರಂಗೋಲಿಯ ಕಲಾವಿದ ಅಂತಾನೆ ಕರೆಸಿಕೊಳ್ಳುವಂತಹ ಅಕ್ಷಯ್ ಜಾಲಿಹಾಳ್ ಅವರ ಕೈ ಚಳಕದಲ್ಲಿ ಈ ಒಂದು ರಿಪಬ್ಲಿಕ್ ಡೇ ರಂಗೋಲಿ ಅರಳಿದೆ. ಗಮನಿಸ್ತಾ ಹೋಗ್ಬೋದು, ಆ ಒಂದು ಫ್ಲಾಗ್ ಇರ್ಬೋದು ಅಥವಾ ಸೈನಿಕ ಇರ್ಬೋದು, ಅದರ ಅಕ್ಕಪಕ್ಕ ಇರುವಂತಹ ಜನರಿರ್ಬೋದು, ಅವರೆಲ್ಲರನ್ನೂ ಕೂಡ ಸುಂದರವಾಗಿ ಬಿಡಿಸಲಾಗಿದೆ. ಜೊತೆಗೆ ಅವುಗಳಿಗೆ ಬಳಸಿರುವಂತಹ ಬಣ್ಣಗಳು ಕೂಡ ಅಂದ್ರೆ ನಾರ್ಮಲ್ ಆಗಿ ಜನಸಾಮಾನ್ಯರು ಯಾವ ರೀತಿಯಾದಂತಹ ಉಡುಗೆ ತೊಡುಗೆಗಳನ್ನ ಹಾಕ್ತಾರೋ ಅದೇ ರೀತಿಯಾದಂತಹ ಉಡುಗೆ ತೊಡುಗೆಗಳನ್ನ ಕೂಡ ಗಮನಿಸಬಹುದು. ಯಾಕಂದ್ರೆ ಸೈನಿಕ ಅನ್ನುವಂಥವ್ರು ನಮ್ಮ ರಾಷ್ಟ್ರದ ಶಕ್ತಿ ಅಂತಾನೆ ಹೇಳ್ಬೋದು. ಈಗ ಶತ್ರು ರಾಷ್ಟ್ರಗಳಿಂದ ಹಗಲಿರುಳು ಮಳೆ, ಚಳಿ, ಗಾಳಿ, ಬಿಸಿಲು ಯಾವುದನ್ನು ಕೂಡ ಲೆಕ್ಕಿಸದೆ ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅಕ್ಷಯ್ ಜಾಲಿಹಾಳ್ ಅವರು ಸೈನಿಕರ ಚಿತ್ರವನ್ನ, ಅಂದ್ರೆ ಧ್ವಜವನ್ನ ಹಿಡಿದಿರುವಂತಹ ಸೈನಿಕರ ಚಿತ್ರವನ್ನ ಕೂಡ ಇದರಲ್ಲಿ ರಂಗೋಲಿಯಲ್ಲಿ ಬಿಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಮಾಲ್ಗೆ ಬರ್ತಿರುವಂತಹ ಸಾಕಷ್ಟು ಜನರು ಕೂಡ ಇದರ ಜೊತೆಗೆ ಸೆಲ್ಫಿಯನ್ನ ತೆಗೆದುಕೊಳ್ತಿದ್ದಾರೆ, ಫೋಟೋವನ್ನ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ರಂಗೋಲಿಯನ್ನ ನೋಡಿದಾಗ ನಮ್ಗೆಲ್ರಿಗೂ ಇದನ್ನ ಎಷ್ಟು ದಿನ ಬಿಡಿಸಿರಬಹುದು ಅಂತ ಅನ್ಸುತ್ತೆ. ಇದನ್ನ ಬಿಡಿಸೋದಕ್ಕೆ 2 ದಿನಗಳ ಕಾಲ ತೆಗೆದುಕೊಳ್ಳಲಾಗಿದೆ. 20x20 ಸ್ಕ್ವೇರ್ ಫೀಟ್ ಅಲ್ಲಿ ಈ ಒಂದು ರಂಗೋಲಿ ಅರಳಿದೆ. ಇತ್ತೀಚೆಗಷ್ಟೇ ರಾಮ ಮಂದಿರ ಶ್ರೀ ರಾಮಲಲ್ಲಾನ ಉದ್ಘಾಟನೆ ಆಯಿತು. ಆ ಸಂದರ್ಭದಲ್ಲೂ ಕೂಡ ಅಕ್ಷಯ್ ಜಾಲಿಹಾಳ್ ಅವರು ರಾಮ ಮಂದಿರದ ಒಂದು ರಂಗೋಲಿಯನ್ನ ಬಿಡಿಸಿದ್ರು. ಸದ್ಯ ರಿಪಬ್ಲಿಕ್ ಡೇ ಹಿನ್ನೆಲೆಯಲ್ಲಿ ಈ ಒಂದು ರಂಗೋಲಿಯನ್ನ ಬಿಡಿಸಿದ್ದಾರೆ. ಒರಾಯನ್ ಮಾಲ್ಗೆ ಬರ್ತಿರುವಂತಹ ಎಲ್ಲರ ಗಮನ ಕೂಡ ಸೆಳೀತಾ ಇದೆ. ಗಮನಿಸಬಹುದು, ಯಾರೆಲ್ಲ ಮಾಲ್ಗೆ ಬರ್ತಿದಾರೋ ಅವರು ಈ ಒಂದು ರಂಗೋಲಿಯನ್ನ ಕಣ್ತುಂಬಿಕೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ತಿದ್ದಾರೆ, ಫೋಟೋ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಈಗಾಗಲೇ 10-12 ದಿನ ಆಗಿದೆ ಈ ಒಂದು ರಂಗೋಲಿಯನ್ನ ಬಿಡಿಸಿ. ಅಷ್ಟೇ ಅಲ್ಲದೆ ಈ ಮಾಲ್ನ ಸಿಬ್ಬಂದಿ ಪ್ರತಿನಿತ್ಯ ಕೂಡ ಆ ಒಂದು ರಂಗೋಲಿಯನ್ನ ಯಾರು ಕೂಡ ಹಾಳು ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನ ಕಾಯ್ತಾ ಕೂಡ ಇದ್ದಾರೆ. ನೀವು ಗಮನಿಸಬಹುದು, ಸೆಕ್ಯೂರಿಟಿ ಸಿಬ್ಬಂದಿಯನ್ನ ಕೂಡ ನಿಯೋಜಿಸಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ 75ನೇ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಈಗಾಗಲೇ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಸೊ ಹಾಗೆ ನಗರದ ಮಾಲ್ಗಳಲ್ಲಿರ್ಬೋದು, ಬೇರೆ ಬೇರೆ ಪ್ಲೇಸ್ಗಳಲ್ಲೂ ಈ ಒಂದು ಸಂಭ್ರಮ ಮನೆ ಮಾಡಿದ್ದು ಬೇರೆ ಬೇರೆ ರೀತಿಯಾಗಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.